ನಾಳೆ ಎಮರ್ಜೆನ್ಸಿ ಕ್ಯಾಬಿನೆಟ್ ಕರೆದಿದ್ದೀನಿ. ನಾಳೆ ಎಮರ್ಜೆನ್ಸಿ ಕ್ಯಾಬಿನೆಟ್ ಕರೆದಿದ್ದೀನಿ. ಮೊನ್ನೆ ಗುರುವಾರ ಮಾಡ್ಬೇಕಾಯ್ತು, ಮಾಡಕ್ ಆಗಲಿಲ್ಲ. ನಾನು ದೆಹಲಿಗೆ ಹೋಗಿದ್ದ. ನಾವು ಬರಗಾಲದ ಬಗ್ಗೆ ವಿಶೇಷವಾಗಿ ಚರ್ಚೆ ಮಾಡಬೇಕು. ನಾಳೆ ಬೆಳಗ್ಗೆನೆ ಎಲ್ಲ ಡೆಪ್ಟಿ ಕಮಿಷನರ್, ಸಿಇಒಗಳು, ಎಲ್ಲ ಆಫೀಸರ್ಸ್ ಬೆಳಗ್ಗೆ ಇಲ್ಲಿಂದಾನೆ ರೂಮ್ ಅಲ್ಲಿ ಮೀಟಿಂಗ್ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ಏನ್ ಮಾಡ್ಬೇಕು ಏನ್ ಅಂತ ಹೇಳಿ ಬೇರೆ ಬೇರೆ ಸ್ಕೀಮ್ಸ್ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಬಂದಿದೆ. ಬರಗಾಲದಲ್ಲಿ ಏನೇನು ಕೆಲಸ ತಗೋಬಹುದು, ಯಾವ ರೀತಿ ಮಾಡ್ಬೋದು, ಕೆಲವು ಕಡೆ ಗುಳೆ ಹೋಗುವಂಥದ್ದು ಜಾಸ್ತಿ ಆಗ್ತಾ ಇರೋದು ನಮಗೆ ಮಾಹಿತಿ ಬಂದಿದೆ. ಆ ದೃಷ್ಟಿಯಿಂದ ಚರ್ಚೆ ಮಾಡೋಣ ಅಂತ ಕ್ಯಾಬಿನೆಟ್ ಅಲ್ಲಿ ಡಿಸ್ಕಸ್ ಮಾಡ್ಬಿಟ್ಟು ನಿಮ್ಗೆ ತಿಳಿಸಿ. ಸರ್, ನೀವು ಪತ್ರ ಬರೆದಿದ್ರಿ ಕೇಂದ್ರ ಸರ್ಕಾರಕ್ಕೆ, ಏನಾದ್ರು ರಿಯಾಕ್ಷನ್ ಬಂದಿದೆ? ಏನು ಇಲ್ಲ, ಅವರು ಏಕದಮ್ ಬರೆದ ತಕ್ಷಣನೂ ಅವ್ರು ಕಳ್ಸಲ್ಲ ಅನ್ನೋ ನಮ್ಗೆ ಅರಿವಿದೆ. ಬಟ್ ವಿತ್ ಫ್ಯಾಕ್ಟ್ಸ್ ಇನ್ನ ಒಂದಷ್ಟು ಡೀಟೇಲ್ಸ್ ಕಳಿಸ್ಬೇಕು. ನಮ್ಮ ಹತ್ರ ಎಲ್ಲ ಕಂಪ್ಲೀಟ್ ಪಿಕ್ಚರ್ ಬಂದಿದೆ, ಎಷ್ಟು ಮಳೆ ಆಗಿದೆ, ಎಲ್ಲಿ ಮಳೆ ಆಗಿದೆ, ಏನು ಅಂತ. ಆ ಪರಿಸ್ಥಿತಿ ಅನುಕೂಲವಾಗಿ ನಾವು ಬರೀ ಕುಡಿಯೋ ನೀರು ಕೊಟ್ಟಿರೋದು. ನಾನು ಇವತ್ತು ಹೇಳ್ತಾ ಇದ್ದೀನಿ, ಮಂಡ್ಯ ಇರ್ಬೋದು, ಬೇರೆ ಯಾರೇ ಇರ್ಬೋದು, ನೀವು ನೀರು ಬಿಟ್ಬಿಟ್ಟಿದೀನಿ ಅಂದ ತಕ್ಷಣ ವ್ಯವಸಾಯಕ್ಕೆ ಯಾರು ಉಪಯೋಗಿಸಂಗಿಲ್ಲ. ಬರೀ ಕುಡಿಯೋ ನೀರಿಗೋಸ್ಕರ ನಾವು ಕೊಟ್ಟಿದ್ದೀವಿ. ವ್ಯವಸಾಯಕ್ಕೆ ಡ್ಯಾಮ್ ಪರಿಸ್ಥಿತಿ ನೋಡ್ಕೊಂಡು ಮಾಡಬೇಕು. ನಾಳೆ ನೀವು ಹಾಕೊಂಡು ನನಗೆ ಪ್ರೆಷರ್ ಬಿಲ್ಡಪ್ ಮಾಡೋದು, ಇದನ್ನ ಬಿತ್ತನೆ ಹಾಕೊಂಡು ಅದಕ್ಕೆಲ್ಲ ದಯವಿಟ್ಟು ಅವಕಾಶ, ನಾಟಿ ಹಾಕೊಂಡು ಅವಕಾಶ ಮಾಡ್ಕೊಳಕ್ ಹೋಗ್ಬೇಡಿ. ಕುಡಿಯೋ ನೀರು ಮಾತ್ರ ನಾವು ನೀರು ಬಿಟ್ಟಿರೋದು. ನಮ್ಗೆ ತಮಿಳ್ನಾಡ್ದು ಬಹಳ ಪ್ರೆಷರ್ ಇದೆ. ಅವ್ರದ್ದು ತಮಿಳ್ನಾಡು ಎಷ್ಟು ಬೇಕು ನೀರು ಅಂತ ಅವ್ರದ್ದು ವಿಪರೀತ ಪ್ರೆಷರ್ ಇದೆ. ತುಂಗಭದ್ರಲ್ಲೂ ಪ್ರೆಷರ್ ಇದೆ. ದಯವಿಟ್ಟು ಡ್ಯಾಮ್ ಭರ್ತಿ ಆದ ತಕ್ಷಣ ನಿಮ್ಗೆ ಕೊಡ್ತೀವಿ ನೀರನ್ನ. ಎಷ್ಟು ಬೆಳೆ ಕೊಡ್ಬೇಕು ನಿಮ್ಗೆ ಕೊಡ್ತೀವಿ, ಏನ್ ತೊಂದರೆ ಇಲ್ಲ. Session for discussion, sir, regarding the Kaveri water issue, sir. It is their duty. I don't want to comment on that. In the meantime, lot of issues are there. They demand, no problem. We will also demand. I will also go to Delhi and I'll also tell my parliament members, place before the fact, what is the fact. I don't want any decision. It is our right. Whatever the Kaveri issue is, it is our right, and we have got a Supreme Court also has said that it is only left to the Central Water Commission. So we are on the job. The Mekedatu project is benefiting Tamil Nadu, not Karnataka. Sir, this I will make it very clear. ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅವರ ರಾಜಕಾರಣ ಮಾಡ್ಬೇಕು ಅಂತ ಮಾಡ್ತಾ ಇದ್ದಾರೆ. ಅವ್ರು ಮಾಡಿದ ಪ್ರಾಜೆಕ್ಟ್, ಅವ್ರು ಮಾಡಿದ ಎಲ್ಲ ವಿಚಾರಗಳನ್ನ ತಿರ್ಗಾ ನನ್ನ ಮಕ್ಕಳಿಗೆ ವರ್ಷಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರು ಏನ್ ಬೇಕಾದ್ರೂ ವರ್ಷದಲ್ಲಿ ಚರ್ಚೆ ಮಾಡ್ಲಿ, ಪಾದಯಾತ್ರೆ ಮಾಡ್ಲಿ, ಅವ್ರು ಬಿಟ್ಟದಂತ ಹಕ್ಕು.